ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ನೋಡ್ತೀನಿ. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ ವಿನ್ ಆಗಬೇಕು ಅಂತಿದ್ದೀನಿ. ಯಾಕೆ? ಅವ್ನು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ, ಜೋಕ್ಸ್ ಇದ್ದಾನೆ, ಕಾಮಿಡಿ ಇದ್ದಾನೆ, ಕೆಲಸ ಮಾಡದಿರೋ ಅದೇ ರೀತಿ ನಡೀತಾ ಇದ್ದಾನೆ. ಅವನ ಆಟಗಳು ಹಂಗೆ ನಡೀತಾ ಐತೆ. ಎಲ್ಲ ರೀತಿಗೂ ಚೆನ್ನಾಗಿ ಇದು ಮಾಡ್ತಾಯಿದ್ದೆ, ಎಂಕರೇಜ್ ಮಾಡ್ತಾ ಇದ್ದಾನೆ ಎಲ್ಲರೂ. ಅದೇ ರೀತಿ ಅವ್ರನ್ನ ಅಶ್ವಿನಿ ಅವ್ರನ್ನ ಸೋಲ್ಸೋಕ್ಕೂ ಟ್ರೈ ಮಾಡ್ತಾ ಇದ್ದಾನೆ. ಕಾವ್ಯ ಅವರೆಲ್ಲ ಪೆಂಡಿಂಗಾಗಿ ನಿಂತವ್ರೆ, ಎಲ್ಲ ಅದು ಮನೆ ಒಳಗೆ ಇರೋರೆ ಅವನ್ನ ಚೆನ್ನಾಗಿ ಆಟ ಆಡಿಸ್ತವ್ರೆ. ಎಲ್ಲ ಅವನೇ ವಿನ್ ಆಗಬೇಕು ಅಂತ ಇದ್ದಾರೆ. ಅದರಿಂದ ಅವನೇ ವಿನ್ ಆಗಬೇಕು ಅಂತ ನಮ್ಮ ಆಸೆ. ಬಿಗ್ ಬಾಸ್ ಗೇಮ್ ಅರ್ಥ ಮಾಡ್ಕೊಂಡಿರೋದೇ ಗಿಲ್ಲಿ ಅಂತ ಅಂದರು. ನಿಮ್ಗೆ ಹೇಗೆ ಅನಿಸುತ್ತೆ? ನಮಗೆ ಅವನು ಆಟ ಆಡೋದು ತುಂಬ ಇಷ್ಟ, ಅವನೇ ಬರಬೇಕು ಅಂತ ನಮ್ಮ ಆಸೆ. ಆದರೆ ಮನೇಲಿ ಅದೇ ರೀತಿ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಅಶ್ವಿನಿಗೆ ಬೆಂಡ್ ಮಾಡ್ಕೊಂಡು ಟಾರ್ಗೆಟ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾನೆ ಅವನು. ಅದೇ ರೀತಿ ವಿನ್ ಆಗಬೇಕು ಅಂತ ನಮ್ಮ ಆಸೆ. ಓಕೆ, ಯಾರು ಇಷ್ಟ ಆಗಲ್ಲ ನಿಮ್ಗಲ್ಲಿ? ನಮ್ಗೆ ಅಶ್ವಿನಿನೇ. ಯಾಕೆ? ಅವ್ರು ತುಂಬ ಅವನ ಜೊತೆ ವಾದ ಮಾಡೋದು ಜಾಸ್ತಿ. ಅವನ ವಾದಕ್ಕೆ ಅವ್ರು ಇದಾಗೋದಿಲ್ಲ. ಅವನ್ನ ಜಾಸ್ತಿ ಇದು ಮಾಡ್ತಿರ್ತಾರೆ ಅವರು. ಬೀಳಲೇಬೇಕು ಅವನು, ಈ ಮನೆಯಿಂದ ಹೋಗಬೇಕು ಅಂತ ಅವನ್ನ ನೋಡ್ತಾ ಇದ್ದಾರೆ. ಆದರೆ ನಮ್ಗೆ ಅವನೇ ಇಷ್ಟ, ಅವನೇ ವಿನ್ ಆಗೋದು ಕೂಡ. ರಕ್ಷಿತನ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತ್ ಮಾತು ಜಾಸ್ತಿ, ಆಟ ಕಡಿಮೆ ಅವ್ರದ್ದು. ಅದರಲ್ಲಿ ಬರೀ ಮಾತಿಂದ ಇಬ್ರಿಗೂ ಡಿಪೆಂಡ್ ನಡೀತಾ ಇದೆ ಅಷ್ಟೇ, ಗಿಲ್ಲಿಗೂ ಅವ್ರಿಗಿಂದ. ಆದರೂ ಬರೋದೇ ವಿನ್ ಆಗೋದೇ ಗಿಲ್ಲಿ. ಅದರಲ್ಲಿ ಬಿಗ್ ಬಾಸಲ್ಲಿ ಫೇಕ್ ಅಂದರೆ ಯಾರು ಹೇಳ್ತೀರಾ? ಧ್ರುವ. ಯಾಕೆ? ಧ್ರುವ ಅಂತ ಅಷ್ಟೇನು ಆಟ ಆಡ್ತಾ ಇಲ್ಲ. ಬಟ್ ಬರೀ ಅವ್ನು ಯಾವಾಗಾರ ಒಂದು ಟಾರ್ಗೆಟ್ ಮಾಡ್ತಿರ್ತಾನೆ. ಯಾವ್ದಾರ ಒಂದು ಹಾಳಲ್ಲಿ ಬರೆದಾಗ ಅವ್ನ ಮಾತು ಬಂದಾಗ ಮಾತ್ರ ಎರಡೇ ಸಲ ನೋಡೋದಷ್ಟೇ ಅವನು. ಅದನ್ನ ಬಿಟ್ಟು ಅವ್ನು ಜಾಸ್ತಿ ಎಲ್ಲ ಆಟ ಆಡ್ತಾ ಇಲ್ಲ. ಅವ್ನು ಟೈಮ್ ಬಂದಾಗ ಮಾತ್ರ ಕ್ಯಾಚ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾನೆ ಅಲ್ಲಿ. ಬಿಗ್ ಬಾಸಲ್ಲಿ ಊಸರವಳಿ ಅಂದರೆ ಯಾರು ಹೇಳ್ತಾರೆ? ರಾಶಿಕ್. ಯಾಕೆ ಅವರು? ಅವ್ರವ್ರ ಸಮಯ ತುಂಬಿಸ್ಕೊಳ್ಳೋ ತನಕ ಅವ್ರು ಕರೆಕ್ಟಾಗಿದ್ರೆ ಅವರು ಅಂತಾರೆ, ಇವ್ರು ಕರೆಕ್ಟಾಗಿದ್ರೆ ಇವರು ಅಂತಾರೆ. ನಿಮ್ಮ ಹೆಸರು? ಮನಸ. ಯಾವರು? ಹೆಚ್ಕಳ್ಳಿ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ನೋಡ್ತೀನಿ. ಕನ್ನಡ ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿ. ಯಾಕೆ ಅವರೇ? ಯಾಕಂದರೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಕಾಮಿಡಿ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾರೆ. ಮತ್ತು ಅವ್ರು ಹಂಗಿದ್ದಾರೆ ಬಿಗ್ ಬಾಸ್ ಮನೇಲಿ. ಅದಕ್ಕೆ ಇಷ್ಟ ಅವನಂದರೆ. ಅದಕ್ಕೆ ಇಷ್ಟ. ಯಾರು ಇಷ್ಟ ಆಗಲ್ಲ? ರಾಶಿಕಾ. ಯಾಕೆ? ಭಾರಿ ಓವರಾಗಿ ಆಡ್ತಾಳೆ, ಅದಕ್ಕೆ ಇಷ್ಟ ಆಗಲ್ಲ. ಓಕೆ. ಕ್ಯಾಪ್ಟನ್ಸಿ ನೋಡಿದ್ರಾ ಗಿಲ್ಲಿದು? ಹಾಂ ನೋಡಿದೆ. ಏನು ಅನಿಸ್ತು ಕ್ಯಾಪ್ಟನ್ಸಿ? ಚೆನ್ನಾಗಿ ಅನ್ನಿಸ್ತು. ಅವನು ಆಡ್ದಾಗ ವಿನ್ ಆದ. ಮತ್ತು ಯಾಕಂದರೆ ನಾಮಿನೇಷನ್ ಅಂತ ಬಂದಾಗ ಅಂದರೆ ಉತ್ತಮ ಮತ್ತು ಕಳಪೆ ಕೊಡಬೇಕಾದ್ರೆ ಎಲ್ಲರೂ ಚೆನ್ನಾಗಿಲ್ಲ ಅಂತ ಹೇಳ್ತಾ ಬಂದರು. ಬಟ್ ನೆನ್ನೆ ಕಿಚ್ಚ ಸುದೀಪ್ ಸರು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ನ ಅರ್ಥ ಮಾಡ್ಕೊಂಡಿರೋಷ್ಟು ಇನ್ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು, ಚಪ್ಪಾಳೆ ಕೊಟ್ಟರು. ಏನು ಹೇಳ್ತೀರಾ ಅದಕ್ಕೆ? ಹೌದು, ಯಾಕಂದರೆ ಎಲ್ಲರೂ ಜಗಳ ಆಡಬೇಕು ಅನ್ನೋ ಇಂಟೆನ್ಷನ್ ಅವ್ರಿಗೆ. ಆ ಟಾಸ್ಕ್ ಮಾತ್ರ ವಿನ್ ಆಗಬೇಕು ಅಂತ. ಆದರೆ ಗಿಲ್ಲಿ ಸೈಲೆಂಟಾಗಿರ್ತಾನೆ, ಎಲ್ಲಿ ಮಾತಾಡಬೇಕು ಅದನ್ನು ಮಾತಾಡ್ತಾನೆ. ಅವನು ಟ್ರೋಫಿ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ. ಇವರೆಲ್ಲ ಜಸ್ಟ್ ಟಾಸ್ಕ್, ಇವ್ರೇನು ಅನ್ಕೋತಾರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಗಿಲ್ಲಿ ಮಾತ್ರ ಮೇಯ್ನ್ ಅವ್ನಿಗೆ ಗೋಲ್ ಇರೋದೇ ಬಿಗ್ ಬಾಸ್ ವಿನ್ ಆಗಬೇಕು ಅಂತ. ಇವ್ರು ಯಾರೂ ಆ ಥರ ಯೋಚನೆ ಮಾಡ್ತಿಲ್ಲ, ಸುಮ್ಮನೆ ಕಚ್ಚಾಡ್ಕೊಂಡು ಅನ್ನೆಸೆಸರಿ ಇದ್ದಾರೆ. ಒನ್ ಮ್ಯಾನ್ ಶೋ ಅಂತೀರಾ? ಹೌದು, ಅಫ್ಕೋರ್ಸ್. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಬರ್ಬೇಕಂತೀರಾ? ರಾಶಿಕಾ. ಯಾಕೆ ಅವ್ರು ಹೇಳ್ತಿದ್ರು? ಆಗಲ್ಲ ಅವಳು ಅಂದರೆ ಸುಮ್ಮನೆ ಬಕೆಟ್. ಅವಳು ಸೂರಜ್ ಇರೋ ತನಕ ಅವಳ ಹತ್ರ ಬಕೆಟ್ ಹಿಡಿದ್ಲು. ಇವಾಗ ನೋಡೋದ ಇನ್ಯಾರು ಹಿಡ್ಕೊತಾಳೆ ಅಂತ. ಕನ್ನಡ ಬಿಗ್ ಬಾಸಲ್ಲಿ ಫೇಕ್ ಅಂದರೆ ಯಾರು? ಫೇಕ್ ಅಂದರೆ ಕಾವ್ಯ. ಬಕೆಟ್ ಅಂದರೆ ಯಾರು ಹೇಳ್ತೀರಾ? ರಾಶಿಕಾ. ಊಸರವಳಿ ಅಂದರೆ ಯಾರು ಹೇಳ್ತೀರಾ? ಸ್ಪಂದನ. ಟಾಪ್ 1, 2, 3 ಯಾರು ಬರ್ಬೇಕಂತೀರಾ? ಫಸ್ಟ್ ಗಿಲ್ಲಿ, ಅದು ಬಿಟ್ಟರೆ ಅಶ್ವಿನಿ ಬರಬೇಕು, ಗಿಲ್ಲಿ ಬರಬೇಕು, ಅಷ್ಟೆ. ರಕ್ಷಿತನ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತಾ ಇನ್ನೋಸೆಂಟ್ ಥರ ಇರ್ತಾಳೆ, ಬಟ್ ಅವಾಗವಾಗ ಬುದ್ಧಿವಂತೆ ಥರ ಆಡ್ತಾಳೆ. ಬಟ್ ಅವಳು ಹೆಂಗೆ ಅಂತ ಕ್ಲಾರಿಟಿ ಅಷ್ಟೊಂದು ಸಿಕ್ಕಿಲ್ಲ. ನಿಮ್ಮ ಹೆಸರು? ಮಾದೇವಿ. ಯಾವರು? ಕಡ್ಕೊಳ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ವಿನ್ ಆಗ್ಬೇಕಂತೀರಾ? ನಂಗೆ ರಕ್ಷಿತಾ. ಯಾಕೆ? ಅವ್ರು ತುಂಬ ಮುದ್ದು ಶೋಭದರು, ಇದ್ದಂಗೆ ಹೇಳ್ತಾರೆ. ಅವ್ರು ಅಂದ್ರೆ ನಂಗೆ ತುಂಬ ಇಷ್ಟ. ಯಾರು ಇಷ್ಟ ಆಗಲ್ಲ? ನಂಗೆ ಯಾರು ಇಷ್ಟ ಇಲ್ಲ ಅದರಲ್ಲಿ. ಗಿಲ್ಲಿ ಒಬ್ಬಬಿಟ್ಟು ಯಾರು ಇಷ್ಟ ಇಲ್ಲ. ಒಬ್ಬೊಬ್ಬಿಟ್ಟು ಯಾರು ಇಷ್ಟ ಇಲ್ಲ. ರಕ್ಷಿತಾ ಇಷ್ಟ. ರಕ್ಷಿತಾ ಗಿಲ್ಲಿ ಇಬ್ಬರೇ ಇಷ್ಟ. ಅದರಲ್ಲಿ ಯಾರು ಇಷ್ಟ ಇಲ್ಲ. ಅದರಲ್ಲಿ ಯಾಕೆ ಹಂಗಂತಿದ್ದೀರಾ? ಅದ್ರ ಇಷ್ಟ ಇಲ್ಲ. ಅವ್ರ ಆಟನೇ ಚೆನ್ನಾಗಿ ಆಡೋದು, ಎಲ್ಲ ಮೋಸ ಅವರು. ಹಂಗಾರೆ ಗಿಲ್ಲಿ ರಕ್ಷಿತಾ ಬೆಟರ್ ಅಂತೀರಾ? ಬೆಟರ್ ಅವರು. ಅದ್ರಲ್ಲಿ ಬರೋದು ಟಾಪಲ್ಲಿ ಅಂದ್ರೆ ರಕ್ಷಿತಾ. ಅದೇ ಗಿಲ್ಲಿ ವಿನ್ ಆಗ್ತಾನೆ, ಸೆಕೆಂಡ್ ರಕ್ಷಿತಾ. ಓಕೆ, ರಕ್ಷಿತನ ಬಗ್ಗೆ ಏನು ಹೇಳ್ತೀರಾ? ತುಂಬ ಒಳ್ಳೆ ಹುಡುಗಿ, ಇದ್ದಂಗೆ ಹೇಳ್ತಾರ. ನಂಗೆ ಅವಳು ಅಂದ್ರೆ ತುಂಬ ಇಷ್ಟ. ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ಈ ವೀಕು ಇವತ್ತು ಮನೆ ಹೊರಗಡೆ ಯಾರು ಹೋಗ್ಬೇಕಂತೀರಾ? ಹೋದ್ರೆ ಅಶ್ವಿನಿ ಮೇಡಮ್ ಹೋಗ್ಬೋದು. ಏಕೆ? ಏನಪ್ಪ ನಂಗೆ ಅನಿಸ್ತು. ನಿಮ್ಮ ಹೆಸರು? ಕಾವ್ಯ. ಯಾವರು? ಕಡ್ಕೊಳ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ?
ನಂಗೆ ಗಿಲ್ಲಿಗೆ. ಗಿಲ್ಲಿ ಯಾಕೆ ಗಿಲ್ಲಿಗೆ? ನಂಗೆ ಗಿಲ್ಲಿ ಕಾಮಿಡಿ ಮಾಡೋದಂದರೆ ತುಂಬ ಇಷ್ಟ. ಅವ್ನು ಟಾಸ್ಕ್ ಆಡ್ತಾನೆ, ಬಟ್ ಕಾವ್ಯನ ಕಡೆ ಸ್ವಲ್ಪ ಅದೊಂದು ಇಷ್ಟ ಆಗಲ್ಲ ನನಗೆ. ಅಂದರೆ ಇನ್ನೂ ಟಾಸ್ಕಿನೂ ಚೆನ್ನಾಗಿ ಆಡಬೇಕು, ಅದೊಂದು ಇಷ್ಟ. ಅವನೇ ಟಾಪಲ್ಲಿ ಬರಬೇಕು ಅನ್ನೋ ಆಸೆ ನನಗೆ. ಓಕೆ, ಯಾರು ಇಷ್ಟ ಆಗಲ್ಲ? ನನಗೆ ಧ್ರುವಂತ್. ಯಾಕೆ? ಅವ್ರು ಆಟಾಡೋದು, ಅವರ ಬಿಹೇವಿಯರು ಅದೆಲ್ಲ ನನಗೆ ತುಂಬ ಇಷ್ಟ ಆಗಲ್ಲ. ಅವರು ಅದು ಅಂದರೆ ಅವ್ರದ್ದು ಬಿಹೇವಿಯರ್ ಚೆನ್ನಾಗಿಲ್ಲ. ಹುಡುಗಿರ್ನ ಹೆಂಗಂಗೋ ಟ್ರೀಟ್ ಮಾಡ್ತಾರೆ, ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಬರ್ಬೇಕಂತೀರಾ? ಅಶ್ವಿನಿ ಮೇಡಮ್. ಅಶ್ವಿನಿ ಮೇಡಮ್ ಯಾಕೆ? ಅಶ್ವಿನಿ ಮೇಡಮ್ ಅಂದರೆ ಜಾಸ್ತಿ ಜಗಳ ಆಡ್ತಾರೆ, ಜೋರಾಗಿ ಮಾತಾಡ್ತಾರೆ, ಅದೆಲ್ಲ ಇಷ್ಟ ಆಗಲ್ಲ. ಅದರಿಂದ ಓಟು ಜಾಸ್ತಿ ಇದು ಮಾಡಲ್ಲ ಅಂತ ಅಂದ್ಕೊಂಡು ಹೊರಗಡೆ ಹೋಗಬೇಕು ಅಂತ ಹೇಳ್ತೀನಿ. ಟಾಪ್ 1, 2, 3 ಯಾರು ಬರ್ಬೋದು? ಟಾಪ್ ಗಿಲ್ಲಿ ಬರ್ಬೋದು, ಸೆಕೆಂಡು ರಕ್ಷಿತಾ ಬರ್ಬೋದು, ಮೂರ್ತು ಕಾವ್ಯ ಬರ್ಬೋದು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್ ನಾವು. ಯಾರು ವಿನ್ ಆಗ್ಬೇಕಂತೀರಾ? ಸರ್ ನಮಗೆ ಗಿಲ್ಲಿ ಅಂದರೆ ತುಂಬ ಅಭಿಪ್ರಾಯ, ಒಳ್ಳೆ ಅಭಿಪ್ರಾಯ ಇದೆ. ಯಾಕಂದರೆ ಗ್ರಾಮೀಣ ಪ್ರದೇಶ ಸೊಡುಗನ್ನು ತಗೊಂಡು ಎಲ್ಲರ ಜೊತೆ ಸಮವಾಗಿ ನಿಂತು ಈಜಿ ಜಯಶೀಲರಾಗಿ ಬರ್ತಾರೆ ಅಂತ ನಂಬಿಕೆ ಇದೆ. ಅವ್ರಿಗೆಲ್ಲರೂ ಗ್ಯಾರಂಟಿ 100%, ಡೌಟೇ ಇಲ್ಲ. ಈಗ ಯಾರು ನಿಮಗೆ ಬಿಗ್ ಬಾಸ್ ಮೇಲೆ ಇವ್ರು ಕಂಡ್ರೆ ನನಗೆ ಆಗಲ್ಲ ಅಂದ್ರೆ ಅದು ಯಾರು? ಸರ್ ನಾವೆಲ್ಲರೂ ಗೌರವಿಸ್ತೀವಿ, ಆದರೆ ಗಿಲ್ಲಿನ ಎಸ್ಪೆಷಲಿ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ಪರಿಗಣಿಸ್ತೀವಿ ನಾವು. ಓಕೆ, ಈಗ ಮೊನ್ನೆ ಅಶ್ವಿನಿ ಅವರು ಗಿಲ್ಲಿ ಅವ್ರಿಗೆ ಒಂದು ಮಾತು ಹೇಳ್ತಾರೆ, ನೀನು ತಿನ್ಕೊಂಡು ಉಣ್ಕೊಂಡು ಹೋಗಿ ಬಂದಿದ್ಯಾ, ಜೋಕರ್ ನೀನು ಅಂತಾರೆ. ಏನು ಹೇಳ್ತೀರಾ ಅದಕ್ಕೆ? ಸರ್ ಸಂದರ್ಭ ಬಂದಾಗ ಮಾತನ್ನು ಚಿಕ್ಕಪಕ್ಕೆ ನಡೀತದೆ, ಅದನ್ನು ಇಶ್ಯೂ ಮಾಡಬಾರ್ದು. ಅವರು ಮಾತಾಡ್ತಾರೆ, ಇವರು ಮಾತಾಡ್ತಾರೆ, ಅದನ್ನು ಸ್ಪೋರ್ಟಿವ್ ಆಗಿ ತಗೊಂಡು ಆಟನ ಸ್ಪರ್ಧಾ ಕಣದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ ಮತದಾರರು ಹೆಂಗೆ ನಾವು ಓಟ್ ತಗೋತೀವಿ ಆ ಥರ ಎಲೆಕ್ಷನ್ ಗೆಲ್ತೀವಿ, ಆ ಥರ ಗೆದ್ದು ಬರಲಿ ಅಂತ ನಮ್ಮ ಆಸೆ ಪಡ್ತೀವಿ, ಖುಷಿ ಪಡ್ತೀವಿ.